ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋಂ. ತಗೋ ಲಂಚ್ ಬಾಕ್ಸು. ನೀನ್ ತಂದು ಕೊಡ್ತಿದ್ಯಾ? ಸರ್ಸು ಎಲ್ಲಿ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಸರಿ. ಇವ್ರು ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ಹಲೋ ಸರ್. ಹಲೋ ಧ್ರುವ. ಹಾ ಹೇಳಿ ಸರ್. ಏನಿಲ್ಲ, ಎಂಪ್ಲಾಯೀಸ್ ಇನ್ಕ್ರಿಮೆಂಟ್ ವಿಷಯವಾಗಿ ಪುಷ್ಪಕ್ ನಂತರ ಮಾತಾಡ್ಬೇಕಂತೆ. ಪುಷ್ಪಕ್ ಸರ್ ನನ್ನ ಮೀಟ್ ಮಾಡೋದಕ್ಕೆ ಹೇಳಿದ್ರ? ಹೌದಪ್ಪ. ಸರಿ ಸರ್, ನಾನಿವಾಗ ಕೆಲ್ಸಕ್ಕೆ ಹೊರಟಿದ್ದೀನಿ. ಅಲ್ಲಿ ಬಂದ್ ಕೂಡಲೇ ಮಾತಾಡ್ತೀನಿ. ನೋ 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 ನೋ, ನಿನ್ನ ಅವನು ಅಲ್ಲಿ ಮೀಟ್ ಮಾಡಲ್ವಂತೆ. ಮತ್ತೆಲ್ಲಿ ಮೀಟ್ ಮಾಡ್ತಾರಂತೆ ಸರ್? ಅದು ಒಂದು ಲೊಕೇಶನ್ ಕಳಿಸ್ತೀನಿ, ಆ ಲೊಕೇಶನ್ಗೆ ಬಂದ್ಬಿಡು. ಈಗ ಯಾವ ಹೊಸ ನಾಟಕ ಶುರು ಮಾಡಿದ್ದೀರಾ ಸರ್? ನಾನು ನೇರವಾಗಿ ಆಫೀಸ್ಗೆ ಬರ್ತೀನಿ, ಅಲ್ಲೇ ಬಂದು ಮೀಟ್ ಮಾಡ್ತೀನಿ. ಯಾಕೆ ಧ್ರುವ, ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ದೀಪ ತಗೊಂಡು ಹೋಗು. ಬಂದೆ. ನಿನ್ನೆನೆ ಆ ನಂಬಿಕೆ ಸತ್ತೋಯ್ತು ಸರ್. ಕಂಪ್ನಿ ಒಳಗೆ ನನ್ನ ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಂತ ಇವಾಗ ಹೊರಗಡೆ ಕರೀತಾ ಇದ್ದೀರಾ? ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅಷ್ಟೇ ನನ್ನ ನಿಮ್ಮ ಬಲೆ ಒಳಗಡೆ ಬೀಳಿಸ್ಕೊಳ್ಳೋದಕ್ಕಾಗಲ್ಲ. ಹೇ ಪ್ರಾಮಿಸ್ ಧ್ರುವ, ಪುಷ್ಪಕ್ಕೆ ನಿನ್ನಲ್ಲಿ ಬರಕ್ಕೆ ಹೇಳಿರೋದು. ನಿನ್ನನ್ನು ಒಂದ್ಸಲ ಟೆಸ್ಟ್ ಮಾಡಿದೆ ಅಷ್ಟೇ. ಆದ್ರೆ ನಂಬಿಕೆಲ್ಲ ನಿನ್ನ ಮೀರ್ಸೋರ ಯಾರೂ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ ನೀನು. ಈಗೇನಪ್ಪ, ಪುಷ್ಪಕ್ಕೆ ಹೇಳಿ ಲೊಕೇಶನ್ಗೆ ಬರಲ್ಲ ಅಂದ್ರೆ ಹೇಳ್ಬಿಡು, ನಾನು ಪುಷ್ಪಕ್ಕೆ ಹಾಗೆ ಹೇಳ್ತೀನಿ. ಇದ್ರಲ್ಲಿ ನಂದೇನಿಲ್ಲ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಸರಿ ಸರ್, ಬರ್ತೀನಿ. ಹಾ, ವೆರಿ ಗುಡ್ ಧ್ರುವ. ಹಲೋ. ಹಾ ಹೇಳೋ. ಧ್ರುವ ಹೊರಟಿದ್ದಾನೆ, ಪುಷ್ಪ ಕೂಡ ಬರ್ತಾ ಇದ್ದಾನೆ. ಹಾ, ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ಆ ಪುಷ್ಪ ಕತೆ ಮುಗಿಸಿ ಆ ಕೊಲೆನ ಧ್ರುವನ್ ತಲೆ ಕಟ್ಟಿದ್ರೆ ಎಲ್ಲ ಅವನ ಮೇಲೆ ಬರುತ್ತೆ. ಅವಾಗ ನಮ್ ಡ್ರಗ್ ಡೀಲ್ ಕೆಲಸ ಸುಲಭವಾಗಿ ಆಗುತ್ತೆ. ಅಷ್ಟೇ ಅಲ್ಲ, ನನಗೆ ನನ್ನ ಅರ್ಥನ ಬೇಕು. ಹೋಗ್ಲಿ ಪಾಪ, ಬಿಟ್ಬಿಡೋಣ ಅನ್ಕೊಂಡ್ರೆ ಅವಳು ನನಗೀಗ ತುಂಬಾ ಟ್ರಿಗರ್ ಮಾಡ್ತಿದ್ದಾಳೆ. ಈ ಸಲ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡಿತೀನಿ. ಧ್ರುವ, ಪುಷ್ಪಕ್, ನರ್ತನ್. ಆಗುತ್ತೆ ಬಿಡು. ಪುಷ್ಪ ಕೊಲೆ ಕೇಸಲ್ಲಿ ಧ್ರುವ ಅಂದರಾಗ್ತಾನೆ. ನರ್ತನಾಗೆ ನೀನ್ ತಾನೇ ಗತಿ. ನಿನ್ನನ್ ಬಿಟ್ಟು ಇನ್ನೆಲ್ಲೋ ಹೋಗ್ತಾಳೆ.